ವೈದ್ಯಕೀಯ ಕ್ಷೇತ್ರವೆಂದರೆ ಬಹಳಷ್ಟು ಜನರಿಗೆ ಅದು ಒಂದು ವೃತ್ತಿ ಅಥವಾ ಉದ್ಯೋಗ. ಆದರೆ ಕೆಲವು ಜನರು ಮಾತ್ರ ವೈದ್ಯಕೀಯ ಕ್ಷೇತ್ರದ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸುವ ಮಹತ್ತರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂಥವರಲ್ಲಿ ಒಬ್ಬರು ಡಾಕ್ಟರ್ ಕೆ.ಟಿ. ಸುರೇಂದ್ರ. ಮೂಳೆಶಾಸ್ತ್ರದ ವಿಷಯದಲ್ಲಿ ಅಪಾರ ಜ್ಞಾನ ಮತ್ತು ಅನುಭವವನ್ನು ಹೊಂದಿರುವ ಡಾಕ್ಟರ್ ಕೆ.ಟಿ. ಸುರೇಂದ್ರರವರು ಉತ್ಸಾಹದ ಚಿಲುಮೆಯಾಗಿದ್ದಾರೆ. ತಮ್ಮಲ್ಲಿ ಚಿಕಿತ್ಸೆಗಾಗಿ ಬರುವ ಪ್ರತಿಯೊಬ್ಬ ರೋಗಿಯನ್ನು ಗೌರವಿಸಿ ಮಾನವೀಯ ಕಳಕಳಿಯಿಂದ ಚಿಕಿತ್ಸೆ ನೀಡುವುದು ಡಾಕ್ಟರ್ ಸುರೇಂದ್ರ ಅವರ ಹಿರಿಮೆ. ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿದ ನಂತರವೂ ತಮ್ಮಲ್ಲಿ ಬರುವ ಪ್ರತಿಯೊಬ್ಬ ರೋಗಿಯನ್ನು ಸೇವೆ ಅರ್ಪಿಸಲು ತಮಗೆ ದೊರೆತ ಪ್ರಥಮ ಅವಕಾಶ ಎಂದು ಪರಿಗಣಿಸಿ ಚಿಕಿತ್ಸೆ ನೀಡುವ ಅತಿ ವಿರಳದ ಗುಂಪಿಗೆ ಸೇರುತ್ತಾರೆ ಡಾಕ್ಟರ್ ಕೆ.ಟಿ. ಸುರೇಂದ್ರ. ಇಂಗ್ಲೆಂಡಿನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ನಲ್ಲಿ ಜನರಲ್ ಸರ್ಜರಿ ಹಾಗೂ ಆರ್ಥೋಪೆಡಿಕ್ಸ್ ವಿಭಾಗಗಳಲ್ಲಿ FRCS ಪದವಿಗಳು, ಮೂಳೆಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಇಂಗ್ಲೆಂಡಿನ ಪ್ರಮುಖ ವೈದ್ಯಕೀಯ ಸಂಸ್ಥೆಗಳಲ್ಲಿ ಜಾಗತಿಕ ಪ್ರಸಿದ್ಧಿ ಪಡೆದ ಹಲವಾರು ವೈದ್ಯರೊಡನೆ ಕೆಲಸ ಮಾಡಿದ ಅಪಾರ ಅನುಭವ ಡಾಕ್ಟರ್ ಸುರೇಂದ್ರ ಅವರಿಗಿದೆ. ಮೂಳೆಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಆಯರ್ ಬ್ರೂಕ್ ಜೊತೆ ಡಾಕ್ಟರ್ ಸುರೇಂದ್ರರ ವೃತ್ತಿ ಅನುಭವವಿದೆ. ಜಾಯಿಂಟ್ ರೀಪ್ಲೇಸ್ಮೆಂಟ್ ವಿಧಾನವನ್ನು ಸಂಶೋಧಿಸಿದ ಜಾನ್ ಚಾನ್ಲೆ ಜೊತೆ ಕೆಲಸ ಮಾಡಿದ ಹೆಗ್ಗಳಿಕೆ ಡಾಕ್ಟರ್ ಸುರೇಂದ್ರ ಅವರದು. ಇಂಗ್ಲೆಂಡಿನ ಫುಟ್ಬಾಲ್ ತಂಡದವರು ಸಲಹೆಗಾಗಿ ಡಾಕ್ಟರ್ ಸುರೇಂದ್ರ ಅವರನ್ನು ಸಂಪರ್ಕಿಸುತ್ತಿದ್ದರು ಎನ್ನುವುದು ಅವರ ಹಿರಿಮೆಗೆ ಸಾಕ್ಷಿ. ಡಾಕ್ಟರ್ ಕೆ.ಟಿ. ಸುರೇಂದ್ರ ಅವರ ಕನಸಿನ ಕೂಸಾದ KTS ಆರ್ಥೋಪೆಡಿಕ್ ಸೆಂಟರ್ 2000ನೇ ಇಸ್ವಿಯಲ್ಲಿ ಜನ್ಮ ತಾಳಿತು. ಆಧುನಿಕ ಯಂತ್ರೋಪಕರಣಗಳಿಗಿಂತ ಮಿಗಿಲಾಗಿ ತಮ್ಮ ಅಪಾರ ಅನುಭವ ಹಾಗೂ ತಮ್ಮ ಗುಣಸ್ಪರ್ಶದಿಂದ ಕೂಡಿದ ಈ ಆಸ್ಪತ್ರೆಯ ಮೂಲಕ ಡಾಕ್ಟರ್ ಸುರೇಂದ್ರ ಅವರ ವೈದ್ಯಕೀಯ ಜನಸೇವೆ ನಿರಂತರವಾಗಿ ಮುಂದುವರೆದಿದೆ. ತಮ್ಮ KTS ಆರ್ಥೋಪೆಡಿಕ್ ಸೆಂಟರ್ನಲ್ಲಿ ಡಾಕ್ಟರ್ ಸುರೇಂದ್ರ ಅವರು ಮುಖ್ಯವಾಗಿ ಹಳ್ಳಿಯ ಜನ ಹಾಗೂ ಅಶಕ್ತರಿಗೆ ಚಿಕಿತ್ಸೆ ನೀಡುವಲ್ಲಿ ನಿರತರಾಗಿದ್ದಾರೆ. ಮೂಳೆಶಾಸ್ತ್ರಜ್ಞರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಡಾಕ್ಟರ್ ಸುರೇಂದ್ರ ಅವರು ಮಾಡಿರುವ ಸಾಧನೆ ಅಪಾರ. 1981ರಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮೊಣಕಾಲಿನ ಮೂಳೆಯನ್ನು ಬದಲಿಸುವ ಶಸ್ತ್ರಚಿಕಿತ್ಸೆ ಕೈಗೊಂಡ ಹಿರಿಮೆ ಡಾಕ್ಟರ್ ಸುರೇಂದ್ರ ಅವರದು. ಕರ್ನಾಟಕದಲ್ಲಿ 1982ರಲ್ಲಿ ಮೊದಲ ಬಾರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ನಡು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಕೈಗೊಂಡವರು ಡಾಕ್ಟರ್ ಸುರೇಂದ್ರ ಅವರು. ತಮ್ಮ 37 ವರ್ಷಗಳ ವೈದ್ಯಕೀಯ ಅನುಭವದಲ್ಲಿ ಡಾಕ್ಟರ್ ಸುರೇಂದ್ರ ಅವರು ಸುಮಾರು 600 ಬೆನ್ನು ಮೂಳೆ ಸರ್ಜರಿಗಳನ್ನು, 1000ಕ್ಕೂ ಹೆಚ್ಚು ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿಗಳನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಸಾಧನೆಗಳ ಸರದಾರರಾದ ಡಾಕ್ಟರ್ ಸುರೇಂದ್ರ ಅವರನ್ನು ಮಾನ್ಯತೆ ಹಾಗೂ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಹಿರಿಮೆ ಇವರದು. ಲಿವರ್ಪೂಲ್ನ ಆಸ್ಪತ್ರೆಗೆ ಸಲಹಾ ವೈದ್ಯರಾಗಿ ಕೆಲಸ ಮಾಡುವ ಮಾನ್ಯತೆ ಸಹ ಇವರಿಗೆ ಸಿಕ್ಕಿದೆ. ಅಲ್ಲದೆ ಇಂಗ್ಲೆಂಡಿನಲ್ಲಿರುವ ಕಾರ್ಡಿಫ್ ಆಸ್ಪತ್ರೆಗೂ ಆಸ್ಟ್ರೇಲಿಯಾದಲ್ಲಿರುವ ಸಿಡ್ನಿ ಆಸ್ಪತ್ರೆಗೂ ಆಗಾಗ ವಿಶೇಷ ಆಹ್ವಾನದ ಮೇರೆಗೆ ಭೇಟಿ ನೀಡುವ ಗೌರವ ಡಾಕ್ಟರ್ ಸುರೇಂದ್ರ ಅವರಿಗೆ ದೊರಕಿದೆ. ನನ್ನ ಅಣ್ಣ ಡಾಕ್ಟರ್ ಕೆ.ಟಿ. ಸುರೇಂದ್ರ ಅವರ ಬಗ್ಗೆ ಎಷ್ಟು ಬೇಕಾದರೂ ಮಾತನಾಡಬಹುದು. ಅವರು ದೊಡ್ಡ ಡಾಕ್ಟ್ರು ಅನ್ನೋದಕ್ಕಿಂತ ಅವರೊಬ್ಬರು ದೊಡ್ಡ ದೈವಭಕ್ತ. ಅವರು ಮೊದಲಿಂದಲೂ ಆತನ ದೈವಭಕ್ತಿ ಮತ್ತು ಅವರು ಯಾವ ಕೆಲಸ ಮಾಡಿದ್ರೂ ಅದರೊಳಗಿದ್ದ ಅಪ್ರತಿಮ ಶ್ರದ್ಧೆ ಅವರನ್ನು ಇವತ್ತು ಈ ಸ್ಥಿತಿಗೆ ಕರ್ಕೊಬಂದು ಬಿಟ್ಟಿದೆ ಅನ್ನೋದು ನನ್ನ ಅಭಿಪ್ರಾಯ. ಅವರು ಚಿಕ್ಕ ಹುಡುಗ ಆಗಿದ್ದಾಗಲಿಂದನೂ ಯಾವ ಕೆಲಸ ಮಾಡಿದ್ರೂ ತುಂಬ ಶ್ರದ್ಧೆಯಿಂದ ಅವರು ಮಾಡ್ತಾಯಿದ್ರು. ಆವಾಗಲೇ ಅವನು ತುಂಬ ಜನ ಬಡವರಿಗೆ, ನಿಸ್ಸಹಾಯಕರಿಗೆ ಅವನು ಸಹಾಯ ಮಾಡೋದ್ರೊಳಗೆ ಅವನು ತೋರಿಸಿರುವ ಉತ್ಸುಕತೆ ಅವನು ಯಾವತ್ತಾದರೂ ದೊಡ್ಡ ಡಾಕ್ಟ್ರ್ ಆಗೇ ಆಗ್ತಾನೆ ಅನ್ನೋದು ಸಂಪೂರ್ಣ ನಂಬಿಕೆ ನಮ್ಗೆ ಆವಾಗಲಿಂದಲೇ ಇತ್ತು. ಆಮೇಲೆ ಅವನು ಇಲ್ಲಿ ಮಣಿಪಾಲ್ನಲ್ಲಿ ಮೆಡಿಕಲ್ ಕಾಲೇಜೆಲ್ಲ ಡಿಸ್ಟಿಂಕ್ಷನಲ್ಲೇ ಪೂರೈಸಿ ಅವನದು ಸ್ವಪ್ರಯತ್ನದಿಂದ ಅವನು ಇಂಗ್ಲೆಂಡಿಗೆ ಹೋದ. ಇಂಗ್ಲೆಂಡಿಂದ ವಾಪಸ್ ಅವನು 81ರಲ್ಲಿ ಇಂಡಿಯಾಕ್ಕೆ ಬಂದು ಅವರು ಪ್ರಪ್ರಥಮ ನಮ್ಮನೆಯಲ್ಲೇ ಅವರು ತಮ್ಮ ವೃತ್ತಿನ ಶುರು ಮಾಡಿದ್ರು. ನಮ್ಮನೆ ಶೆಡ್ಡಲ್ಲಿಯೇ ಒಂದು ಸಣ್ಣದೊಂದು ಟೇಬಲ್ ಹಾಕ್ಕೊಂಡ್ಬಿಟ್ಟು ಅವರು ಪ್ರಾಕ್ಟೀಸ್ ಶುರು ಮಾಡಿದ್ರು. ಕೆಲವೇ ದಿನಗಳಲ್ಲಿ, ಒಂದು ತಿಂಗಳಲ್ಲೇ ಅವರಿಗೆ ಎಷ್ಟು ಇಂಪ್ರೂವ್ ಆಯಿತು ಆ ಪ್ರಾಕ್ಟೀಸ್ ಅಂತಂದರೆ ಅದು ನಾವು ಹೇಳಿದ್ರೆ ನಮಗೆ ಉತ್ಪ್ರೇಕ್ಷೆಯಾಗಿ ಕಾಣುತ್ತೆ. ಆವಾಗ ಅವರಿಗೆ ಹಲವಾರು ಕಡೆಯಿಂದ ಅವರಿಗೆ ಆಸ್ಪತ್ರೆಗಳಿಗೆ ಸೇರ್ಕೊಳ್ಳೋಕ್ಕೆ ಅವಕಾಶವೂ ಬಂದಿತ್ತು. ಆದರೆ ಅವರು ಎಲ್ಲವನ್ನೂ ಬಿಟ್ಟು ಸೈಂಟ್ ಮಾರ್ಥಾಸ್ ಆಸ್ಪತ್ರೆನೇ ಪ್ರಿಫರ್ ಮಾಡಿ ಸೈಂಟ್ ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಆರ್ಥೋಪೆಡಿಕ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಮತ್ತು ಪ್ರೊಫೆಸರಾಗಿ ಸೇರಿಕೊಂಡ್ರು. ಉದ್ದೇಶ ಇಷ್ಟೇ, ಅವರಿಗೆ ಹಣ ಮಾಡೋದಕ್ಕಿಂತ ಈ ಬಡಬಗ್ಗರಿಗೆ ಮತ್ತು ಸಾರ್ವಜನಿಕರಿಗೆ, ನಿಸ್ಸಹಾಯಕರಿಗೆ ಸಹಾಯ ಮಾಡಬೇಕು ಅನ್ನೋದು ಆತ ಯುವಕನಾಗಿದ್ದಾಗಲೂ ಆತನಿಗೆ ತುಂಬ ಇತ್ತು. ಆದ್ದರಿಂದ ಆ ರೀತಿ ಅವರು ಮಾಡಿದ್ರು.
ಅವರು ಒಂದು ವೇಳೆ ಅವರ ವೃತ್ತಿ ಮತ್ತು ಅವರಿಗಿದ್ದ ನಾಲೆಡ್ಜಲ್ಲಿ ಅವ್ರು ಏನಾದ್ರು ಹಣನೇ ಮಾಡಬೇಕು ಅಂತ ಹೇಳಿಬಿಟ್ಟು ಹೊರಟೋಗಿದ್ದರೆ ಇವತ್ತು ಅವರು ಕೋಟಿಗಟ್ಟಲೆ ಹಣನ ಸಂಪಾದಿಸ್ಬೋದಾಗಿತ್ತು. ಅವರು ಆ ಥರ ಮಾಡಲಿಲ್ಲ. ಅವರ ಸರ್ವೀಸೇ ಅವರ ಮೋಟೋ ಆಗಿ ತಿಳ್ಕೊಂಬಿಟ್ಟು ತುಂಬ ಸರಳವಾದ ಬದುಕು. ನಿಮ್ಮ ಹತ್ರನೇ ಇವತ್ತು ಹೇಳ್ತಾ ಇದ್ದ, ಇವತ್ತೇ ಬಹುಶಃ ಅವನು ಕಲ್ಲರ್ ಶರ್ಟ್ ಹಾಕಿರೋದು. ಅವನು ಇದುವರೆಗೂ ಬರೀ 2 ವೈಟ್ ಶರ್ಟು 2 ಪ್ಯಾಂಟು ಅಷ್ಟೇ. ಇವತ್ತು ಅವನ ದಿನಕ್ಕೆ 12ರಿಂದ 15 ಗಂಟೆಗಳ ಕಾಲ ಸತತವಾಗಿ ಅವನು ಕೆಲಸ ಮಾಡ್ತಾನೆ. ಅವನ ಶ್ರದ್ಧೆ, ಆಸಕ್ತಿ ಮತ್ತು ಶ್ರಮಪಟ್ಟು ಮಾಡುವ ಕೆಲಸ ಇವತ್ತು ಅವನನ್ನು ಈ ಸ್ಥಿತಿಗೆ ನಿಲ್ಲಿಸಿದೆ. ಅವನು ಇಂಗ್ಲೆಂಡಿಗೆ FRCS ಮಾಡಲಿಕ್ಕೆ ಅಂತ ಹೋದ. ಅಲ್ಲಿ ಡಬಲ್ FRCS ಮಾಡಿದ್ದಾರೆ ಮತ್ತು ಆರ್ಥೋಪೆಡಿಕಲ್ಲಿ MCH ಮಾಡಿದ್ದಾರೆ. ಅಲ್ಲಿ ಇರುವಷ್ಟು ಕಾಲವೂ ಅವರು ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವ ತುಂಬ ಮೇಧಾವಿ ಡಾಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ತುಂಬ ಒಳ್ಳೆಯ ಹೆಸರು ಗಳಿಸ್ಕೊಂಡಿದ್ದರು. ಜೊತೆಗೆ ಅವರ ಪ್ರೊಫೆಸರ್ಸು ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಇವತ್ತು ಎಷ್ಟೋ ಆಪ್ರೇಷನ್ಗಳನ್ನು ಒಂದು ದಿನಕ್ಕಲ್ಲಿ ಫಿಕ್ಸಪ್ ಮಾಡಿಬಿಟ್ಟು ಅವರು ಬರಬೇಕಾದ್ರೆ ಮುಂಚೆನೇ ಅವರೆಲ್ಲ ಆಪ್ರೇಷನ್ಗಳನ್ನು ಇವರೇ ಪೂರೈಸ್ಬಿಟ್ಟು ಬರ್ತಾಯಿದ್ರು ಅನ್ನೋಂಥ ಅಷ್ಟು ಕಾಂಪಿಟೆಂಟ್ ಸರ್ಜನ್ ಇವರು ಅನ್ನೋ ಒಂದು ಸರ್ಟಿಫಿಕೇಟ್ನ ಅವ್ರು ತೊಗೊಂಡಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ಅವರು ಆವಾಗ ಇಂಗ್ಲೆಂಡಲ್ಲೇ ಕಂಟಿನ್ಯೂ ಆಗ್ಬೋದಾಗಿತ್ತು ಅಥವಾ ಅಮೇರಿಕಾ ಇತ್ಯಾದಿ ಬೇರೆ ಯಾವುದೇ ದೇಶಕ್ಕಾದರೂ ಅವ್ರು ಹೋಗಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಅವ್ರಿಗೆ ಸಿಕ್ಕಿತ್ತು. ಅವರು ಹಣ ಗಳಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವ್ರೇನಾದ್ರು ಈ ವೃತ್ತಿನ ಅವಲಂಬಿಸ್ಕೊಂಡಿದ್ದಿದ್ರೆ ಅವರು ಪ್ರಪಂಚದ ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ಅವರು ಒಳ್ಳೆಯ ಡಾಕ್ಟ್ರಾಗಿ ಇರಲಿಕ್ಕೆ ಸಾಧ್ಯ ಇತ್ತು. ಆದರೆ ಅವೆಲ್ಲವನ್ನು ಬಿಟ್ಟು ಅವರು ಈ ದೇಶದ ಈ ಕನ್ನಡ ನಾಡಿನ ಸೇವೆ ನಾನು ಮಾಡಬೇಕು ಅನ್ನೋದಕ್ಕಾಗಿ ಅವರು ವಾಪಸ್ ಬಂದುಬಿಟ್ಟು ಮಾರ್ಥಾಸ್ ಆಸ್ಪತ್ರೆನೇ ಅವರು ಚೂಸ್ ಮಾಡಿದ್ರು. ಯಾಕಂದರೆ ಅವರು ಬಡವರಿಗೆ, ಬಗ್ಗರಿಗೆ, ನಿಸ್ಸಹಾಯಕರಿಗೆ ಅವರು ಸಹಾಯ ಮಾಡುವಂಥ ಒಂದು ಇನ್ಸ್ಟಿಟ್ಯೂಷನ್ ಅದು. ಅಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಹಣ ಸಿಕ್ಕದೇ ಇದ್ದರೂ ಹೆಸರು ಸಿಕ್ಕತ್ತೆ, ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಪದೇ ಪದೇ ಅವ್ರು ಹೇಳ್ತಾಯಿದ್ರು. ಆದ್ದರಿಂದ ಅವರು ಅಲ್ಲಿ ಸೇರಿಕೊಂಡ್ರು. ಅವರು ನಮಗೆ ನಮ್ಮ ತಂದೆ ಬೇರೆ ಯಾವ ಆಸ್ತಿ ಮನೆಯನ್ನು ಬಿಟ್ಟು ಹೋಗಲಿಲ್ಲ. ನಮಗೆ ಬಿಟ್ಟು ಹೋಗಿರುವ ದೊಡ್ಡ ಆಸ್ತಿ ಅಂದರೆ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ನಾನು ಹೇಳೋದು ಅಷ್ಟೇ. ಮೂಳೆ ಮತ್ತು ಸಂಬಂಧಪಟ್ಟ ಚಿಕಿತ್ಸೆಗಳನ್ನ ನಮ್ಮ ಈ ಸೆಂಟ್ರ್ನಲ್ಲಿ ಸುಮಾರು ಒಂದು 18 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ಆಧುನಿಕವಾದ ಸಲಕರಣೆಗಳು ಮತ್ತು ತಪಾಸಣೆಗೆ ಬೇಕಾದಂಥ ಅನುಕೂಲಗಳು ಉಂಟು. ಇಲ್ಲಿ ಹಲವು ತಜ್ಞರು ಬಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ನಾನಾ ಕಾಯಿಲೆಗಳಿಗೆ ತೊಂದರೆಗಳನ್ನು ಪರಿಹಾರವನ್ನು ನೀಡ್ತಾ ಇದ್ದಾರೆ ಈಗ ಹಲವು ವರ್ಷಗಳಿಂದ. ಇಲ್ಲಿ ನಾವು ಬೆನ್ನಿಗೆ ಸಂಬಂಧಪಟ್ಟಿದ್ದಾಗಲಿ, ಕೀಲಿಗೆ ಸಂಬಂಧಪಟ್ಟಿದ್ದಾಗಲಿ ಮತ್ತು ಸೋಂಕು ರೋಗಕ್ಕೆ ಸಂಬಂಧಪಟ್ಟಿದ್ದಾಗಲಿ ಈ ಎಲ್ಲ ಕಾಯಿಲೆಗಳಲ್ಲಿ ನಮಗೆ ಶಮನ ಮಾಡೋಕ್ಕಂಥ ಒಂದು ಚೈತನ್ಯ ಇದೆ. ಅದಕ್ಕೆ ಅನುಕೂಲಗಳು ದೊರಕಿದ್ದೇವೆ. ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಕೂಡಲೇ ಕಿಬ್ಬೊಟ್ಟೆ ಕೀಲು ತಪ್ಪು ಹೋಗ್ಬಿಡ್ಬೋದು, ಸಮತೋಲನ ಇಲ್ಲದೇ. ಇದು ಗರ್ಭಕೋಶದಲ್ಲೇ ಆಗಿಬಿಡುತ್ತೆ. ಉದಾಹರಣೆಗೆ ಈ ಮಗು ನಮ್ಮ ಹತ್ರ ಬರುವಾಗ ಸುಮಾರು 1-1.5 ತಿಂಗಳಾಗಿತ್ತು. ಆವಾಗ ಕಿಬ್ಬೊಟ್ಟೆ ಕೀಲಲ್ಲಿ ದೋಷ ಕಾಣ್ತು. ಆ ದೋಷ ಹೇಗಿರುತ್ತೆ ಅಂತಂದರೆ ಒಂದು ಕಾಲು ಸ್ವಲ್ಪ ಗುಡ್ಡ ಇರುತ್ತೆ ಮತ್ತು ಅಗಲ ಮಾಡೋಕ್ಕಾಗೋದಿಲ್ಲ, ಅಡಚಣೆ ಆಗುತ್ತೆ. ಅದು ಹೇಗೆ ಕಾಣುತ್ತೆ ಅಂತಂದರೆ ಈಗ ತೋರಿಸ್ತೀನಿ ನೋಡಿ. ಈ ಕಾಲು ಹೀಗೆ ಮಾಡೋಕ್ಕಾಗಲ್ಲ, ಒಂದು ಕಾಲು ಹೀಗಾಗುತ್ತೆ, ಇನ್ನೊಂದು ಇಷ್ಟೇ ಬರೋದು. ಈ ಗುಣ ಆದಮೇಲೆ ಏನಾಗುತ್ತೆ, ಫುಲ್ಲಾಗಿ ಬರುತ್ತೆ. ಈ ಮಗುಗೆ ಮುಂಚೆ ಹೀಗಿತ್ತು, ಈಗ ನಾವು ಪಟ್ಟಿ ಹಾಕಿ ಸರಿಪಡಿಸಿದ ಮೇಲೆ ಚೆನ್ನಾಗಿದೆ. ಈಗ ಇದು ಏನಂದ್ರೆ ಇದನ್ನು ನಾವು ಆದಷ್ಟು ಬೇಗ ಹುಟ್ಟಿದ ಕೂಡಲೇ ಕಂಡುಹಿಡಿದ್ಬಿಟ್ಟು ಸರಿ ಮಾಡಿದ್ರೆ ಅದರಿಂದ ಬಚಾವಾಗ್ತೀವಿ. ಅದು ಉದಾಸೀನ ಮಾಡಿದರೆ ಈ ಡಿಫಾರ್ಮಿಟಿ ಆಪರೇಷನ್ ಇಲ್ಲದೆ ಸರಿ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಉದಾಹರಣೆ ಏನಂತಂದರೆ ಆಪರೇಷನ್ ಇಲ್ಲದೇ ಸರಿಯಾಗಿದೆ. ಪಟ್ಟಿ ಹಾಕಿಬಿಟ್ಟು ಮತ್ತು ಕೆಲವು ವ್ಯಾಯಾಮ ಮಾಡಿದ್ರೆ ಆಪರೇಷನ್ ಇಲ್ಲದೇ ಸರಿಪಡಿಸ್ಬೋದು. ಇಲ್ಲದೇ ಕಾಲು ಗುಡ್ಡ ಆಗುತ್ತೆ, ಒಂದು ಕಡೆ ಉದ್ದ ಆಗುತ್ತೆ, ಓಡಾಡೋದಕ್ಕೆ ಕಷ್ಟ ಆಗ್ತದೆ. ಈಗ ಕಿಬ್ಬೊಟ್ಟೆ ಕೀಲು ಸಮತೋಲನ ತಪ್ಪು ಹೋದರೆ ಹುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂತಂದರೆ ತಾಯಿ ಕಂಡುಹಿಡಿತಾಳೆ, ಇಲ್ಲಿ ಈ ಕಾಲು ಗುಡ್ಡ ಇದೆ, ಅಗಲ ಮಾಡೋಕ್ಕಾಗಲ್ಲ, ಒಂದು ಕಡೆ ಆದರೆ ಇನ್ನೊಂದು ಕಡೆ ಆಗಲ್ಲ, ಇಲ್ಲಿ ಕ್ರೀಸಸ್ ಎಲ್ಲ ಕಾಣುತ್ತೆ. ಆವಾಗ ತಾಯಿಗೆ ಅನುಮಾನ ಬರುತ್ತೆ. ಆವಾಗ ತಜ್ಞರಲ್ಲಿ ತಂದಾಗ ನಾವು ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವಾಗಲೂ ಅದನ್ನು ಆಪರೇಷನ್ ಇಲ್ಲದೆ ಸರಿಪಡಿಸೋದು ಬಹಳ ಉತ್ತಮ. ಬೇಗ ಅದನ್ನು ಕಂಡುಹಿಡಿದು ಮಾಡಿದರೆ ಅನುಕೂಲ. ಇದು ಈ ಕಡೆ ನೋಡಿ, ಇದು ನಾರ್ಮಲ್ ಇದೆ, ಉದ್ದ ಸರಿ ಇದೆ, ಇಲ್ಲಿ ಫೋಲ್ಡ್ಸ್ ಎಲ್ಲ ನಾರ್ಮಲ್ ಆಗಿದೆ. ಈ ಕಡೆ ಇಲ್ಲಿ ಫೋಲ್ಡ್ಸ್ ಜಾಸ್ತಿ ಇದೆ, ಕಾಲು ಸ್ವಲ್ಪ ಗುಡ್ಡ ಇದೆ, ಮತ್ತು ಈಗ ಅಗಲ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಇಲ್ಲಿ ನೋಡಿ ಎಕ್ಸ್ರೇ ಹೇಗಿರುತ್ತೆ ಅಂತಂದರೆ, ಡಿಸ್ಲೊಕೇಟ್ ಆದರೆ ನಾರ್ಮಲ್ ಸೈಡು ಚೆನ್ನಾಗಿದೆ ನೋಡಿ, ಕಪ್ಪು ಮತ್ತು ಇಲ್ಲಿ ಸ್ವಲ್ಪ ಡಿಸ್ಲೊಕೇಟ್ ಆಗಿದೆ. ಈಗ ಅದನ್ನು ನಾವು ಸರಿಪಡಿಸಿದ ಮೇಲೆ 3 ತಿಂಗಳ ಮೇಲೆ ಇದು ಸರಿ ಹೋಗ್ಬಿಟ್ಟಿದೆ.
ಎರಡೂ ಕಡೆ ಸಮತೋಲನ ಬಂದಿದೆ ಮತ್ತು ಕಾಲು ಕೂಡ ಅದು ಗಿಡ್ಡ ಇದ್ದಿದ್ದು ಈಗ ಉದ್ದ ಆಗಿದೆ ಮತ್ತು ಈ ಫೋಲ್ಡ್ಸ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಈಗ ಮಗು ಚೆನ್ನಾಗಿ ನಿಂತುಕೊಳ್ಳುತ್ತೆ, ಓಡಾಡ್ಬೋದು, ಆ ಸ್ಥಿತಿಗೆ ಬಂದಿದೆ. ಇಲ್ಲಿ ಏನಂತಂದರೆ ಆದಷ್ಟು ಬೇಗ ಕಂಡುಹಿಡಿದ್ಬಿಟ್ಟು ಆಪರೇಷನ್ ಇಲ್ಲದೆ ಬರೀ ಬ್ಯಾಂಡೇಜು ಮತ್ತು ಸ್ಟ್ಯಾಪಿಂಗು ಸ್ಪ್ಲಿಂಟಲ್ಲೇ ಇದನ್ನು ಗುಣಪಡಿಸ್ಬೋದು. ನನಗೆ ತುಂಬ 15 ವರ್ಷದಿಂದ ಕಾಲು ನೋವು, ಮಂಡೆ ನೋವು ತುಂಬ ಇತ್ತು. ನನ್ನ ಮಗ ಆಪ್ರೇಷನ್ ಮಾಡಿಸ್ಕೊಳ್ಳಮ್ಮ ಬೇಗ ಗುಣವಾಗ್ತದೆ ಅಂತ ಹೇಳ್ದೆ. ಆದರೆ ನನಗೆ ಹೆಂಗಾಗ್ತದೋ ಏನೋ ಅಂಥೇಳಂದು ಭಯ ಆಯ್ತು ನನಗೆ, ಒಲ್ಲೆ ಅಂಥೇಳಂದೆ ನಾನು. ಆದರೆ ಯಾರೋ ಒಬ್ಬರು ನನಗೆ ಆಪ್ರೇಷನ್ ಮಾಡಿಸ್ಕೊಂಡವ್ರು ಹೇಳಿದರು, ಇಲ್ಲ ಏನಾಗಂಗಿಲ್ಲ ನೀವು ಮಾಡಿಸ್ಕೊಡ್ರಿ ಅಂಥೇಳಿ. KT ಸುರೇಂದ್ರ ಅವ್ರದ್ದು ನನಗೆ ಅಡ್ರೆಸ್ ಕೊಟ್ಟರು. ಅವ್ರ ಹತ್ರ ಬಂದು ನಾನು ತೋರಿಸ್ದೆ, ಆಪ್ರೇಷನ್ ಮಾಡಿಸ್ಕೊಂಡೆ. ನನಗೆ ತುಂಬ ಚೆನ್ನಾಗಾಗಿದೆ, ಬೇಕಾದಷ್ಟು ಓಡಾಡ್ತೀನಿ, 2 ಕಿಲೋಮೀಟ್ರ್ ಗಟ್ಟಲೆ ಅಡ್ಡಾಡ್ತೀನಿ, ಎಲ್ಲ ಮಾಡ್ತೀನಿ, ಚೆನ್ನಾಗಾಗಿದೆ ನನಗೆ. ಇನ್ನೊಂದು ಏನಂದರೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ನಮ್ಮ ಹೊರರೋಗಿ ವಿಭಾಗದಲ್ಲಿ ಪಾದದಲ್ಲಿ ಬರ್ತಕ್ಕಂಥ ದೋಷ ಮಕ್ಕಳಿಗೆ. ಹುಟ್ಟಿದ ಕೂಡಲೇ ಮಗುವಿಗೆ ವಕ್ರತೆ ಇರುತ್ತೆ ಪಾದದಲ್ಲಿ, ಅದಕ್ಕೆ ಚೊಟ್ಟೆ ಕಾಲು ಪಾದ ಅಂತ ಹೇಳ್ತಾರೆ. ಇದು ಹಲವು ಹಂತದಲ್ಲಿ ಕಾಣ್ಬೋದು, ನಮಗೆ ಸರಳವಾಗಿರ್ಬೋದು, ಕಷ್ಟಕರವಾಗಿರ್ಬೋದು. ಆದರೂ ಕೂಡ ಇದನ್ನು ಕಂಡುಹಿಡಿದ ಕೂಡಲೇ ಮಕ್ಕಳು ಹುಟ್ಟಿದ ಕೂಡಲೇ ಇದನ್ನು ನೋಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಸಿಂಪಲ್ಲು ಪ್ಲಾಸ್ಟರು ಅಥವಾ ಸ್ಪ್ಲಿಂಟ್ಗಳಲ್ಲೇ ಇದನ್ನು ಗುಣ ಮಾಡ್ಬೋದು. ಬಹಳ ಉಲ್ಬಣ ವ್ಯವಸ್ಥೆಗೆ ಹೋಗಿದ್ದರೆ ಅದಕ್ಕೆ ಸರಳ ರೀತಿ ಶಸ್ತ್ರಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುಣಪಡ್ಬೋದು. ಇದರಲ್ಲೇನಾದ್ರು ನಾವು ಉದಾಸೀನ ಮಾಡಿದಲ್ಲಿ ಇದು ಬಹಳ ಭಯಂಕರ ಪರಿಸ್ಥಿತಿ ಹೊಂದಿ ಒಳಗೆ ಇರ್ತಕ್ಕಂಥ ಮೂಳೆಗಳು, ಮಾಂಸಖಂಡಗಳು ಪರಿವರ್ತನೆಯಾಗಿ ಚಿಕಿತ್ಸೆ ಮಾಡೋದೇ ಅತಿ ಕಷ್ಟವಾಗ್ತದೆ, ದುಬಾರಿ ಆಗುತ್ತದೆ. ಹಲವು ಹಂತಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಇದಕ್ಕೆ ಮುಂಚಿತವಾಗಿಯೇ ನಾವು ಅದನ್ನು ಕಂಡುಹಿಡಿದು ಬೆಳೆದೇ ಇದ್ದಾಗೆ ಮಾಡೋದು ಬಹಳ ಉತ್ತಮವಾದ ಚಿಕಿತ್ಸೆ ಅಂತ ಕಾಣುತ್ತದೆ. ಪ್ರಿವೆನ್ಷನ್ ಈಸ್ ಗ್ರೇಟರ್ ದ್ಯಾನ್ ಕ್ಯೂರ್. ಆ ಭಾವನೆಯನ್ನು ನಾವು ಬೆಳೆಸಬೇಕು ಮಕ್ಕಳಲ್ಲಿ. ಅದು ಈ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಅತಿ ಮುಖ್ಯವಾದ ಒಂದು ಧೋರಣೆ ಇರಬೇಕು. ಕೆಲವು ವೇಳೆ ಪಾಲಿಯೋಮೈಲಿಟಿಸ್ ಆದಮೇಲೆ ಕೈ ಕಾಲು ಪ್ಯಾರಲಿಸಿಸ್ ಆಗಿಬಿಡುತ್ತೆ. ಶ್ರೀನಿವಾಸ್ ಅಂತ ಇವ್ರ ಹೆಸರು. ಇವರಿಗೆ ನಡೆಯೋಕ್ಕೆ ಆಗ್ತಿರಲಿಲ್ಲ, 4 ಕಾಲಲ್ಲಿ ಹೋದಂಗೆ ಹೋಗ್ತಾಯಿದ್ರು. ಇವರಿಗೊಂದು ಆಸೆ ಏನಂತಂದರೆ ನಿಂತು ಓಡಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಕಾಲನ್ನು ನಾವು 2 ವರ್ಷ ತಗೊಂಡ್ಬಿಟ್ಟು ರೀಕನ್ಸ್ಟ್ರಕ್ಟ್ ಮಾಡಿ ಈಗ ಅವರು ಓಡಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕೆಲಿಪರ್ ಹಾಕ್ಕೊಂಡು ನಿಂತ್ಕೊಂಡೇ ಎಲ್ಲ ಕಡೆ ಹೋಗ್ತಾರೆ, ಓಡಾಡ್ತಾರೆ, ಸಾಮಾನ್ಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಭಾಳ ಸಂತೋಷವಾಗಿದೆ. ಈಗ ಪರವಾಗಿಲ್ಲ, ಈಗ ಓಡಾಡ್ತೀನಿ. ಆ ಥರ ಪೇಯ್ನ್ ಏನು ಬರಲ್ಲ, ಆರಾಮ ಮಾಮೂಲಿ ಓಡಾಡಂಗೆ ಬರ್ಬೋದು. ಸರಿ. ಇನ್ನು ಕೆಲವು ಸರಿ ಈ ಚೊಟ್ಟೆ ಕಾಲು ಹುಟ್ಟಿದ ಮೇಲೆ ಬರುತ್ತೆ. ಕಾರಣ ಏನಂತಂದರೆ ಪಾಲಿಯೋ ಆದರೆ ಪ್ಯಾರಲಿಸಿಸ್ ಆಗಿಬಿಟ್ಟು ಮಾಂಸಖಂಡದಲ್ಲಿ ವೀಕ್ನೆಸ್ ಬಂದು ಈ ಥರ ಚೊಟ್ಟೆ ಕಾಲು ಆಗಿಬಿಡುತ್ತೆ. ಇವರಿಗೆ ಆ ರೀತಿ ಆಗಿಬಿಟ್ಟು ತುಂಬ ಅಧ್ವಾನ ಪಡ್ತಾಯಿದ್ರು. ಪಾದ ಡೊಂಕಾಗಿ ಹೋಗ್ಬಿಟ್ಟಿತ್ತು, ಅದ್ರ ಮೂಲಕ ಪ್ರೆಷರ್ ಬಿದ್ದು ಬೆಳೆದಾಗೆಲ್ಲ ಮೂಳೆ ಹೊರಗೆ ಬರ್ತಾಯಿತ್ತು. ಅದರಿಂದ ಅವ್ರಿಗೆ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಕಷ್ಟ ಆಗೋದು. ಅದನ್ನು ನಾವು ಮೂಳೆ ಕತ್ತರಿಸಿ ಅದನ್ನು ಒಂದು ಜೋಡಣೆ ಮಾಡಿ ಸರಿಯಾಗಿ ಮಾಡಿದ್ದೀವಿ. ಈಗ ಈ ಕೆಲಿಪರ್ ಹಾಕಿಬಿಟ್ಟು ಈಗ ಸೀದಾ ಓಡಾಡ್ತಾರೆ. ನಾನು ಹುಟ್ಟಿ 3 ವರ್ಷದ ಮೇಲೆ ಪೋಲಿಯೋ ಆಯಿತು. ಆಮೇಲೆ ಪೋಲಿಯೋ ಆಗಿ 28 ವರ್ಷದವರೆಗೂ ಹಿಂಗೆ ಕಷ್ಟ ಬಿದ್ದೆ, ಓಡಾಡ್ಕೊಂಡಿದ್ದೆ. ಇವಾಗಂತ ಆಮೇಲೆ ಇವಾಗ ನನಗೆ ಓಡಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ತುಂಬಾ. ಆಮೇಲೆ ನಾನು ಎಲ್ಲ ಕಡೆ ವಿಚಾರಿಸ್ದೆ. ಆಮೇಲೆ ನನಗೆ ಯಾರು ಅಷ್ಟು ಧೈರ್ಯ ಕೊಡೋರು ಯಾರೂ ಇರಲಿಲ್ಲ ಇಲ್ಲೋದ್ರೂ. ಆಮೇಲೆ ಲಾಸ್ಟಲ್ಲಿ ನಾನು ನಮ್ಮ ಆಫೀಸಲ್ಲಿ ಶ್ರೀಕಂಠಯ್ಯ ಅಂತ ಒಬ್ಬರಿದ್ದಾರೆ. ಅವರು ಡಾಕ್ಟ್ರು KT ಸುರೇಂದ್ರ ಅವ್ರನ್ನ ಒಂದೇ ಒಂದು ಸತಿ ಮೀಟ್ ಮಾಡಿಬಿಡು, ಆಮೇಲೆ ನೀನು ಏನು ಬೇಕಾದರೂ ಮಾಡ್ಕೊಂಡು ನೆಕ್ಸ್ಟು ನಿನಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೋಗಿ ಮಾಡು ಅಂತ ಹೇಳಿದ್ರು. ಅದೇ ಥರ ನಾನು ಇಲ್ಲಿ ಬಂದೆ. ನನಗೆ ಇವರು ಸಿಕ್ಕಿದ್ದು ನನಗೆ ದೇವರೇ ಅನ್ಕೊಬೇಕು. ನನ್ನ ಪಾಲಿಗೆ ಬಂದಿರೋದವರು. ಅವ್ರು ಸಿಕ್ಕಿದ ಮೇಲೆ ನನಗೆ ಭಾರಿ ಧೈರ್ಯ ಕೊಟ್ಟರು. ಮಾಡ್ತೀನಿ ನಾನು, ಇದು ಏನಾಗಲ್ಲ, ಹೆಂಗೆ ಚೆನ್ನಾಗಿ ನಡಿಬೋದು ನೀನು. ಆಮೇಲೆ ನನಗೆ ಭಾಳ ಧೈರ್ಯ ಬಂತು. ಆಮೇಲೆ ಬಂದು ನಮ್ಮ ಸಾರ್ ಹತ್ರ ಮಾಡಿಸ್ದೆ. ಇವಾಗ ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇನ್ನೂ 2 ದಿನ ಆಯಿತು ಕ್ಯಾಲಿಪರ್ ಹಾಕಿ, ಮೊನ್ನೆ ಹಾಕಿದ್ದು. ಆರಾಮಾಗಿ ಇವಾಗ ಏನು ಊರ್ದಿರೋನೆ ಚೆನ್ನಾಗಿ ನಡೀತೀನಿ, ನೋ ಪ್ರಾಬ್ಲಮ್. ಇನ್ನೊಂದೇನೆಂದರೆ ಈ ದೊಡ್ಡವರಿಗಾಗಲಿ ಚಿಕ್ಕವರಿಗಾಗಲಿ ಕ್ಷಯರೋಗ ಬರೋದು ಸ್ವಾಭಾವಿಕವಾಗಿ ನಾವು ನೋಡ್ತೇವೆ ಸಮಾಜದಲ್ಲಿ. ಎಲ್ಲರೂ ಏನು ತಿಳಿದಿರ್ತಾರೆ, ಇದು ಲಂಗ್ಸಿಂಗ್ ಮಾತ್ರ ಬರುತ್ತೆ ಅಂತ, ಶ್ವಾಸಕೋಶಕ್ಕೆ ಮಾತ್ರ. ಇದು ಮೂಳೆಗಳಿಗೂ ಬರೋದು ಸ್ವಾಭಾವಿಕ. ಎಷ್ಟೋ ವೇಳೆ ನಾವು ಹೊರರೋಗಿ ವಿಭಾಗದಲ್ಲಿ ಕೀಲುಗಳಿಗೆ ಅಥವಾ ಬೆನ್ನು ಮೂಳೆಗೆ
ಈ ಕಾಯಿಲೆ ಬರ್ಬೋದು. ಸೆಕೆಂಡ್ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ 1 ಮಂತ್ ಚೆನ್ನಾಗಿದ್ವಿ. ಆಮೇಲೆ ಈ ಥರ ಓಡಾಡೋಕ್ಕಾಗದೇ ಇದ್ದಂಗೆ ಆಯಿತು. ಟಿ ವಿ ಅಟ್ಯಾಕ್ ಆಯಿತು. ಟಿ ವಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ವಿ. ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ವಿ. ಮತ್ತೆ ಮನೆಗೆ ಬಂದ್ವಿ. ಮತ್ತು ಓಡಾಡೋಕ್ಕಾಗದೇ ಕೂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಕದ್ಲೋಕ್ಕಾಗ್ತಾಯಿರಲಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ತುಂಬ ಕಡೆ ಎಲ್ಲ ತೋರಿಸಿದ್ವಿ, ಏನು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ MRI ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅದರಲ್ಲಿ ಈ ಥರ ಬೆನ್ನಲ್ಲಿ ಬೋನ್ ಕಟ್ಟಾಗಿದೆ ಅಂತ ಹೇಳಿದರು. ಆಗ ನಮ್ಮ ತಂದೆ ಫ್ರೆಂಡ್ ಒಬ್ಬರು ಇಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ಸಹಾಯದಿಂದ ನಾವು ಈ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದ್ವಿ. ಆಮೇಲೆ ಆಮೇಲೆ ಡಾಕ್ಟ್ರು ತುಂಬ ಧೈರ್ಯ ಹೇಳಿ ಈ ಥರ ಎಲ್ಲ ಟೆಸ್ಟ್ ಮಾಡಿ ಮತ್ತು ತುಂಬ ಧೈರ್ಯ ಹೇಳಿ ನಮಗೆ ಆಪ್ರೇಷನ್ 1 ವರ್ಷ ಆಯಿತು ಆಪ್ರೇಷನ್ ಮಾಡಿ. ಈಗ ಪೂರ್ತಿ ನಾರ್ಮಲಾಗಿ ಓಡಾಡಿಕೊಂಡು ಎಲ್ಲ ಕೆಲಸನೂ ಮಾಡ್ತೀವಿ. ಬೇರೆ ಕಾಯಿಲೆಗಳಲ್ಲಿ ಬರದೇ ಇರ್ಬೋದು, ಬಟ್ ಕ್ಷಯರೋಗದಲ್ಲಿ ಮಾತ್ರ ಸಂಪೂರ್ಣ ಗುಣಮುಖವಾಗತಕ್ಕಂಥದ್ದು ಖಂಡಿತ. ಇನ್ನೊಂದು ಸರ್ವೇ ಸಾಮಾನ್ಯವಾದಂಥ ಒಂದು ಕಾಯಿಲೆಯನ್ನು ನಾವು ಈ ಮೂಳೆ ಔಟ್ಪೇಷೆಂಟಲ್ಲಿ ನೋಡ್ತೀವಿ. ಇದು ಏನಂದರೆ ಕಿಬ್ಬಟ್ಟೆ ಕೀಲು ಮುರಿತ. ಇದು ಸಾಮಾನ್ಯವಾಗಿ ದೊಡ್ಡವರಾದಾಗ ಸುಮಾರು 60-70 ವರ್ಷಗಳ ನಂತರ ಮೂಳೆಯಲ್ಲಿ ದುರ್ಬಲತೆ ಬರುವುದು ಸ್ವಾಭಾವಿಕ. ಕ್ಯಾಲ್ಸಿಯಂ ಲವಣದ ಕಮ್ಮಿ ಆದ ನಂತರ ಈ ಒಂದು ತೊಂದರೆ ಆಗುತ್ತೆ. ಸ್ವಲ್ಪ ಬಿದ್ದ ನಂತರ ಮೂಳೆ ಮುರಿಯೋದುಂಟು. ಕೆಲವು ವೇಳೆ ಬೀಳದೇ ಇದ್ದರೂ ಕೂಡ ದೇಹದ ತೂಕಕ್ಕೆ ಅದು ಮುರಿದೋಗ್ಬಿಡುತ್ತೆ. ಇಂಥ ಫ್ರ್ಯಾಕ್ಚರ್ಸ್ಗೆ ನಾವು ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಇನ್ನು ಕೆಲವು ವೇಳೆ ಏನಾಗುತ್ತಂದರೆ ನಮ್ಮ ಪ್ರಾಕ್ಟೀಸಲ್ಲಿ ಔಟ್ಪೇಷನಲ್ಲಿ ಕಾಲು ಸಮತೋಲನ ಇಲ್ಲದೇ ಅಥವಾ ಕೈ ಸಮತೋಲನ ಇಲ್ಲದೆ ಬರ್ತಕ್ಕಂಥ ರೋಗಿಗಳು ಉಂಟು. ಈ ಥರ ಸಮತೋಲನ ಇಲ್ಲದೇ ಇರೋದು ಏಕೆ ಅಂತಂದರೆ ಬೆಳವಣಿಗೆಯಲ್ಲೇ ಹೆಚ್ಚು ಕಮ್ಮಿ ಆಗಿರ್ಬೋದು ಗರ್ಭಕೋಶದಲ್ಲಿ. ಅದರಿಂದ ಒಂದು ಕಾಲು ಗಿಡ್ಡಾಗಿರುತ್ತೆ, ಇನ್ನೊಂದು ಉದ್ದ ಇರುತ್ತೆ. ಹಾಗೇ ರೀತಿಯಲ್ಲಿ ಕೈ ಕಾಲುಗಳಲ್ಲಿ ಕೂಡ ಇದು ಕಾಣ್ಬೋದು. ಇಂಥದ್ದನ್ನು ನಾವು ಸರಿಪಡಿಸ್ಬೋದು. ಇದು ಒಂದು ಕಾಲು ಮತ್ತು ಇನ್ನೊಂದು ಕಾಲು ಸಮತೋಲನ ಮಾಡೋದಕ್ಕೆ ಆಧುನಿಕವಾಗಿ ನಾನಾ ರೀತಿಯ ಸಲಕರಣೆಗಳು ಉಂಟೀಗ. ಅದನ್ನು ಉಪಯೋಗಿಸ್ಬಿಟ್ಟು ಸುಮಾರು 9 ಇಂಚುಗಳವರೆಗೆ ಆ ಮೂಳೆನ ಉದ್ದ ಮಾಡಿ ಸರಿಪಡಿಸ್ಬೋದು. ಈಗಾಗಲೇ ಸಾಕಷ್ಟು ಜನಗಳು ಮಾಡ್ತಾ ಇದ್ದಾರೆ, ನಾವು ಮಾಡಿದ್ದೇವೆ. ಈ ಕಾಲನ್ನು ಉದ್ದ ಮಾಡೋದಂತೂ ಒಂದು ವಿಸ್ಮಯಕಾರಿಯಾದಂಥ ಒಂದು ಶಸ್ತ್ರಚಿಕಿತ್ಸೆ. ಇದನ್ನು ನಾವು ನಾನಾ ರೀತಿಯ ಒಂದು ಹೊಸ ರೀತಿಯ ರಿಂಗ್ಸು ಉಪಯೋಗಿಸ್ತೇವೆ. ಅದಕ್ಕೆ ಇಲಿಜರಾವ್ ಅಂತ ಹೇಳ್ತೀವಿ. ಅದನ್ನು ಮಾಡ್ಬೋದು. ಇನ್ನು ಎಕ್ಸ್ಟರ್ನಲ್ ಫಿಕ್ಸೇಟರ್ ಅಂತ ಬರುತ್ತೆ ಆಧುನಿಕವಾಗಿ, ಅದನ್ನು ಉಪಯೋಗಿಸಿ ಕಾಲುಗಳನ್ನು ಸಮತೋಲನವಾಗಿ ಮಾಡ್ಬೋದು. ಈ ರಷ್ಯನ್ಸಲ್ಲಿ ಈಗಾಗಲೇ 9ರಿಂದ 10 ಇಂಚುಗಳಷ್ಟು ಉದ್ದ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ನಾವು ಇಲ್ಲಿ 4-5 ಇಂಚುಗಳಷ್ಟು ಉದ್ದ ಮಾಡಿ ಎರಡನ್ನೂ ಸರಿಪಡಿಸ್ಬೋದು. ಇದು ಬಹಳ ಒಂದು ಖಾತ್ರಿಯಾದಂಥ ಚಿಕಿತ್ಸೆ. ಇದರಿಂದ ಭಾಳ ಉಪಯೋಗ ಉಂಟು ಮತ್ತು ಜೀವನ ಕೂಡ ಭಾಳ ಒಂದು ಸುಲಭವಾಗಿ ನಡೆಯುತ್ತೆ. ಕಾಲಿಗಿಡ್ಡೆ ಹೇರುಪೇರು ಆಗಿಬಿಟ್ರೆ ಅದಕ್ಕೆ ನಾನಾ ರೀತಿಯ ಕೃತಕವಾದ ಪಟ್ಟಿಗಳನ್ನ ಹಾಕಬೇಕು. ಇದೆಲ್ಲದಿಂದ ಪರಿಹಾರ ಮಾಡೋದಕ್ಕೆ ಕಾಲನ್ನು ಉದ್ದ ಮಾಡೋದೇ ಒಂದು ಸರಿಯಾದ ಚಿಕಿತ್ಸೆ. ಅದನ್ನು ಎಷ್ಟೋ ಈಗ ಬಳಕೆಯಲ್ಲಿ ಉಂಟು, ಮಾಡ್ತಾ ಇದ್ದಾರೆ ಈಗ. ಇನ್ನೊಂದು ಸರ್ವೇ ಸಾಮಾನ್ಯವಾದ ಕಾಯಿಲೆ ನಾವು ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತಾರೆ, ವಾತರೋಗ ಅಂತ. ಇದು ಭಯಂಕರವಾದ ಕಾಯಿಲೆ. ಇದು ಕೆಲವು ಹಂತಗಳಲ್ಲಿ ಕಾಣ್ಬೋದು. ಇದರಲ್ಲಿ ಎಲ್ಲ ಕೀಲುಗಳು ಒಂದೇ ಸರಿ ಡ್ಯಾಮೇಜ್ ಆಗ್ಬೋದು. ಸಾಮಾನ್ಯವಾಗಿ ಅವ್ರಿಗೆ ಏನಾಗುತ್ತೆ ಅಂದರೆ ಕೈ ಬೆರಳು ಮತ್ತು ಮಂಡಿ ಇಂಥ ಜಾಗಗಳಲ್ಲಿ ನೋವು, ಊತ ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಬೆಳಗಿನ ಜಾವದಲ್ಲಿ ಜಾಸ್ತಿ ಬರುತ್ತೆ. ಈ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ವಾತರೋಗ ಅನ್ನೋದರಲ್ಲಿ ಏನಾಗುತ್ತೆ ಅಂತಂದರೆ, ಇದು ಮಂಡಿಯ ಕೀಲಿನ ರಚನೆ. ಇಲ್ಲಿ ಮೃದ್ವಸ್ಥಿ ಭಾಗ ಇದೆ, ಇದೇ ಕುಷನ್ನಿಂದ ಸಾಮಾನ್ಯವಾಗಿ ಕ್ರಿಯೆ ನಡೆಯುತ್ತೆ. ಈ ಕಾಯಿಲೆಯಲ್ಲಿ ಏನಾಗುತ್ತೆ, ಇದೆಲ್ಲ ಕರಗಿ ಹೋಗ್ಬಿಟ್ಟಿರುತ್ತೆ. ಕರಗೋಗಿ ಇದರ ಒಂದು ಆಕಾರವೇ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಮತ್ತು ಎರಡು ಕಡೆ ಘರ್ಷಣೆ ಬಂದುಬಿಟ್ಟು ಪ್ರತಿ ಮೂಮೆಂಟಿಗೂ ನೋವು ಬರುತ್ತೆ, ತುಂಬ ನೋವು ಬರುತ್ತೆ. ಆದ್ದರಿಂದ ಇಂಥ ಸ್ಥಿತಿಯಲ್ಲಿ ಯಾವಾಗ ಉಲ್ಬಣಾವಸ್ಥೆ ಗ್ರೇಡ್ 4-5 ಹೋದಾಗ ಈ ಕೀಲನ್ನು ನಾವು ಮಾತ್ರೆಗಳು ಮತ್ತು ಚುಚ್ಚುಮದ್ದಿನಿಂದ ಅಥವಾ ಫಿಸಿಯೋಥೆರಪಿಯಿಂದ ಗುಣ ಮಾಡೋಕ್ಕಾಗಲ್ಲ. ಅದನ್ನು ನಾವು ಸರಿಪಡಿಸಬೇಕಾದ್ರೆ ಶಸ್ತ್ರಚಿಕಿತ್ಸೆ ಮಾಡಿ ಸರಿಪಡಿಸಬೇಕು. ಇದಕ್ಕೆ ಸೈನೋವ್ಯಾಕ್ಟಮಿ ಇರ್ಬೋದು, ಅಥವಾ ಆರ್ಥೋಸ್ಕೋಪಿ ಮಾಡಿ ಲವಾಜ್ ಅಂತ ಇರ್ಬೋದು, ಅಥವಾ ಇನ್ನು ಕೆಲವು ವೇಳೆ ಜಾಯಿಂಟೇ ಹೊಸ್ತು
ಕೃತಕ ಕೀಲು ಅಳವಡಿಕೆ ಮಾಡಿಬಿಟ್ಟು ಇದನ್ನು ಸರಿಪಡಿಸ್ಬೋದು. ಈ ಒಂದು ಉಲ್ಬಣಾವಸ್ಥೆಗೆ ಹೋಗೋದಕ್ಕೆ ಮುಂಚೆ ನಾವು ಯಾವ್ಯಾವ ಕಾರಣಗಳಿಂದ ಇದು ಜಾಸ್ತಿ ಆಗುತ್ತೋ ಅಂಥ ಕಾರಣಗಳನ್ನು ತಡೆಗಟ್ಟಬೇಕು. ಆದಷ್ಟು ಬೇಗ ಸರಿಯಾದ ತಜ್ಞರಲ್ಲಿ ತೋರಿಸ್ಬಿಟ್ಟು ಬೇಕಾದಂಥ ಚುಚ್ಚುಮದ್ದು ಮಾತ್ರೆಗಳನ್ನು ತೆಗೆದುಕೊಂಡು ಬೇಕಾದಾಗ ಅವರು ಕೊಡ್ತಕ್ಕಂಥ ವ್ಯಾಯಾಮ ಮತ್ತು ಶಾಖದ ಚಿಕಿತ್ಸೆ ತಗೊಂಡು ಆದಷ್ಟು ಮಟ್ಟಿಗೆ ಇದನ್ನು ಕಮ್ಮಿ ಮಾಡಬಾರ್ದೇ ಹೊರತು ಸಂಪೂರ್ಣ ಗುಣಮುಖ ಮಾಡೋದು ಭಾಳ ಕಷ್ಟ. ಸಂಪೂರ್ಣ ಗುಣಮುಖ ಆಗಬೇಕಾದ್ರೆ ಇದಕ್ಕೆ ಶಸ್ತ್ರಚಿಕಿತ್ಸೆಯೇ ಕೊನೆಗೆ ಉಳಿದಿರ್ತಕ್ಕಂಥದ್ದು. ಆ ರೀತಿ ಮಾಡಿದ್ರೇ ಜೀವನ ಸ್ವಲ್ಪ ಸುಗಮವಾಗಿ ನಡೆಸಬಹುದು. ಇನ್ನೊಂದು ಕಾಯಿಲೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಬೆನ್ನು ನೋವಿನ ತೊಂದರೆ. ಇದು ಸಾಮಾನ್ಯವಾಗಿ ಸುಮಾರು 20 ಮತ್ತು 40 ವರ್ಷಗಳಲ್ಲಿ ಬರ್ತಕ್ಕಂಥ ಒಂದು ಸಾಮಾನ್ಯವಾದ ಕಾಯಿಲೆ. ಉದಾಹರಣೆಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಏನಂತಂದರೆ ಇಲ್ಲಿ ರಚನೆ ಬೆನ್ನು ಮೂಳೆ ಈ ರೀತಿ ಇದೆ. ಮೂಳೆ ಮತ್ತು ಡಿಸ್ಕು ಅದರ ಹಿಂಭಾಗದಲ್ಲಿ ಹತ್ತಿರದಲ್ಲಿ ನರಗಳಿದ್ದಾವೆ. ಅದರ ಹಿಂದೆ ಸ್ಪೈನಲ್ ಕಾರ್ಡ್ ಇದೆ. ಏನಾದರೂ ಹೆಚ್ಚು ಕಮ್ಮಿಯಾಗಿ ಈ ಬೆನ್ನು ಮೂಳೆ ಮೇಲೆ ಒತ್ತಡ ಬಿದ್ದಾಗ, ಘಾಸಿಯಾದಾಗ ಅಥವಾ ಇನ್ಯಾವುದೋ ಮೇಲಿಂದ ಬಿದ್ದು ಆಘಾತ ಆದಾಗ ಈ ಡಿಸ್ಕಿಗೆ ಮತ್ತು ಸುತ್ತು ಇರತಕ್ಕಂಥ ಪೊರೆಗೆ ತೊಂದರೆಯಾಗಿ ಅದು ಹರಿದು ಹೋಗೋದುಂಟು. ಯಾವಾಗ ಆ ಪೊರೆ ಹರಿದು ಹೋಗುತ್ತದೋ ಡಿಸ್ಕು ಹೊರಗೆ ಬಂದುಬಿಡುತ್ತೆ. ಅದು ಯಾವ ಗ್ರೇಡಲ್ಲಿ ಬರ್ಬೋದು, ಸ್ವಲ್ಪ ಇರ್ಬೋದು, ಜಾಸ್ತಿ ಇರ್ಬೋದು. ಬಂದ ತಕ್ಷಣ ಅದು ಮಾಡತಕ್ಕಂಥದ್ದು ಏನಂದರೆ ಈ ನರಗಳ ಮೇಲೆ ಕೂರುತ್ತೆ ಮತ್ತು ಆ ನರ ಆಗ್ತಕ್ಕಂಥ ಕ್ರಿಯೆನ ನಿಂತೋಗ್ಬಿಡುತ್ತೆ. ತುಂಬ ನೋವು ಬರುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ, ನಾನು ಇವತ್ತು ಬೆಳಿಗ್ಗೆ ಬಗ್ಗಿದೆ, ಸಡನ್ನಾಗಿ ನನಗೇನೋ ಆಗಿಬಿಡ್ತು, ಬೆನ್ನಲ್ಲಿ ಹಿಡ್ದಂಗೆ ಆಯಿತು ಅಂತ. ಆ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ. ಅದು ಬಂದಾಗ ತುಂಬ ನೋವಿರುತ್ತೆ. ನೋವು ಬೆನ್ನಿಂದ ಕಾಲಿಗೆ ಹೋಗ್ಬೋದು, ಕಾಲಲ್ಲಿ ಸ್ವಾಧೀನ ಇಲ್ಲದೆ ಇರ್ಬೋದು. ಇನ್ನು ಕೆಲವು ವೇಳೆ ಉಲ್ಬಣಾವಸ್ಥೆ ಹೋದಾಗ ಮೂತ್ರ ಮಾಡೋದಕ್ಕೂ ಕಷ್ಟ ಆಗ್ಬೋದು. ಇದು ಎಲ್ಲ ಆಗ್ತಕ್ಕಂಥ ಪರಿಣಾಮ ಡಿಸ್ಕ್ ಪ್ರೊಲ್ಯಾಪ್ಸಿಂದ ಅದು ಹೊರಗೆ ಬಂದಾಗ. ಅದಕ್ಕೆ ನಾವು ಬೇಕಾದಂಥ ಚಿಕಿತ್ಸೆಯನ್ನು ಆದಷ್ಟು ಬೇಗ ಕೊಡಬೇಕಾಗುತ್ತೆ. ರೋಗಿಗೆ ವಿಶ್ರಾಮ ಕೊಟ್ಬಿಟ್ಟು ಅದು ಇನ್ನೂ ಉಲ್ಬಣಾವಸ್ಥೆಗೆ ಹೋಗದಿದ್ದಂಗೆ ಮಾಡಿ ಕೆಲವು ವೇಳೆ ಹಾಸ್ಪಿಟ್ಲಲ್ಲಿ ಅವತ್ತನ್ನು ರೋಗಿನ ಇಟ್ಬಿಟ್ಟು ಬೇಕಾದಂಥ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಕೆಲವು ವೇಳೆ ಯಾವುದಕ್ಕೂ ಅದು ಹೋಗದೇ ಇದ್ದಾಗ ಅದಕ್ಕೆ ವಿಶೇಷ ರೀತಿಯ ತಪಾಸಣೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ಎಕ್ಸ್ರೇ, MRI, CT ಸ್ಕ್ಯಾನ್ ಇಂಥ ವಿಶೇಷ ರೀತಿಯ ಸೂಕ್ಷ್ಮ ರೀತಿಯ ತಪಾಸಣೆ ಮಾಡಿ ಅದು ಯಾವ ಸ್ಥಿತಿಯಲ್ಲಿದ್ದಂತ ಕಂಡಿಬೇಕಾಗ್ತದೆ. ಕೆಲವು ವೇಳೆ ನಾವು ಅದನ್ನು ಎಮರ್ಜೆನ್ಸಿಯಾಗಿ ತುರ್ತು ರೀತಿಯಲ್ಲಿ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಆ ಡಿಸ್ಕನ್ನು ತೆಗಿಬೇಕಾಗ್ತದೆ. ಈ ನರದ ಒತ್ತಡವನ್ನು ಸರಿಪಡಿಸೋದಕ್ಕೆ ಮತ್ತು ಆಗ್ತಕ್ಕಂಥ ಭಯಂಕರ ಪರಿಣಾಮವನ್ನು ತಡೆಗಟ್ಟೋದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಇದನ್ನು ತೆಗೆದುಹಾಕ್ತೀವಿ. ಇದಕ್ಕೆ ಡಿಸ್ಕ್ ರಿಮೂವಲ್ ಅಂತೀವಿ, ಡಿಸ್ಕೆಕ್ಟಮಿ ಅಂತೀವಿ. ಇದು ಮೂಳೆ ಎಲ್ಲರೂ ಬರ್ಬೋದು. ಸಾಮಾನ್ಯವಾಗಿ ಕೆಳಭಾಗದ ಈ ಮೂಳೆಯಲ್ಲಿ ಬರುತ್ತೆ. ಇನ್ನೊಂದು ಸರ್ವೇ ಸಾಮಾನ್ಯವಾದ ಒಂದು ಮೂಳೆ ಕಾಯಿಲೆ ಅಂತಂದರೆ ಇದಕ್ಕೆ ಆಸ್ಟಿಯೋಮೈಲಿಟಿಸ್ ಅಂತ ಹೇಳ್ತೇವೆ. ದಿನನಿತ್ಯ ನಾವು ನಮ್ಮ ಹೊರರೋಗಿ ವಿಭಾಗದಲ್ಲಿ ಈ ಥರ ರೋಗಿಗಳನ್ನು ನಾವು ನೋಡ್ತೀವಿ. ಇದು ಮೂಳೆಗೆ ಸಂಬಂಧಪಟ್ಟ ಇನ್ಫೆಕ್ಷನ್ನು, ಸೋಂಕು ರೋಗ. ಇದು ಯಾವ ಭಾಗದ ಮೂಳೆಗೂ ಬರ್ಬೋದು. ಕಾಲು, ಕೈ, ಬೆನ್ನು ಮೂಳೆ ಅಥವಾ ತೊಡೆ ಮೂಳೆ ಯಾವುದಕ್ಕೆ ಬೇಕಾದ್ರೂ ಬರ್ಬೋದು. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಇದು ಕಾಣಿಸ್ಕೊಳುತ್ತೆ. ಈ ಮೂಳೆಯ ಒಂದು ತುದಿಯಲ್ಲಿ ಬರುತ್ತೆ. ಇದಕ್ಕೆ ಮೆಟಾಫಿಸಿಸ್ ಅಂತ ಹೇಳ್ತೀವಿ. ಅಂಥ ಭಾಗದಲ್ಲಿ ನೋವು ಕಾಣಿಸ್ಕೊಂಡ್ಬಿಟ್ಟು ಅದು ಇನ್ಫೆಕ್ಷನ್ ಆಗಿ ಪರಿವರ್ತನೆ ಆಗ್ತದೆ. ಇದಕ್ಕೆ ಆಸ್ಟಿಯೋಮೈಲಿಟಿಸ್ ಆರ್ ಸೆಪ್ಟಿಕ್ ಬೋನ್ ಅಂತ ಹೇಳ್ತೀವಿ. ಕೆಲವು ವೇಳೆ ಏನಾಗುತ್ತಂದರೆ ಇದು ಯಾವ ಒಂದು ಘಾಸಿ ಇಲ್ಲದೆ ರಕ್ತದ ಮೂಲಕ ಬರ್ತಕ್ಕಂಥ ಒಂದು ಕಾಯಿಲೆ ಆಗ್ಬೋದು. ಈ ಕ್ರಿಮಿಗಳು ರಕ್ತದ ಮೂಲಕ ಈ ವೀಕ್ ಆಗಿರ್ತಕ್ಕಂಥ ಏರಿಯಾಕ್ಕೆ ಬಂದು ಅಲ್ಲಿ ಶೇಖರಣೆಯಾಗಿ ಮತ್ತು ಸೋಂಕು ರೋಗ ಡೆವಲಪ್ ಆಗುತ್ತೆ. ಇನ್ನು ಕೆಲವು ವೇಳೆ ಆಕ್ಸಿಡೆಂಟು ಅಥವಾ ಘಾಸಿಯಾದಾಗ, ಯಾವುದೋ ಒಂದು ರಸ್ತೆಯಲ್ಲಿ ಬಿದ್ದಾಗ, ವಾಹನದ ಅಪಘಾತ ಆದಾಗ, ಇನ್ನೆಲ್ಲೋ ಒಂದು ಕಾರ್ಖಾನೆಯಲ್ಲಿ ಬಿದ್ದಾಗ ಈ ಕಾರಣಗಳಿಂದ ಕ್ರಿಮಿಗಳು ಹೋಗಿ ಮೂಳೆಗೆ ಸೋಂಕು ರೋಗ ಆಗಿಬಿಡುತ್ತೆ. ಇದಕ್ಕೆ ಆಸ್ಟಿಯೋಮೈಲಿಟಿಸ್ ಅಂತ ಹೇಳ್ತೀವಿ. ಇದು ಎಲ್ಲಿ ಬೇಕಾದರೂ ಆಗ್ಬೋದು. ಇದು ಏನಂತಂದರೆ ಇದನ್ನು ನಾವು ಆದಷ್ಟು ಬೇಗ ಆಗದೇ ಇರ್ತಕ್ಕಂಗೆ ನೋಡ್ಕೋಬೇಕು. ಮೂಳೆಗೆ ಸೋಂಕು ರೋಗ ಹೋಗಬಾರ್ದು. ಒಂದು ಸರಿ ಮೂಳೆಗೆ ಈ ಸೋಂಕು ರೋಗ ತಗುಲಿದರೆ ಅದು ಗುಣ ಆಗುತ್ತೆ ಅಂತ ಖಾತ್ರಿ ಹೇಳೋಕ್ಕೆ ಯಾವ ತಜ್ಞನಿಗೂ ಸಾಧ್ಯವೇ ಇಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒನ್ಸ್ ಎ ಬೋನ್ ಇನ್ಫೆಕ್ಷನ್ ಇಸ್ ಎನ್ ಇನ್ಫೆಕ್ಷನ್ ಫಾರ್ ಎವರ್ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲ ರೀತಿಯ ಮುಂಜಾಗ್ರತೆ ವಹಿಸಿ ಈ ಸೋಂಕು ರೋಗ ಮೂಳೆಗೆ ಬರದಿದ್ದಾಗ ನೋಡ್ಕೋಬೇಕು.
ಬಂದ ನಂತರ ಆದಷ್ಟು ಮುಂಚಿತವಾಗಿ ಜಾಗ್ರತೆಯಾಗಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಕೊಟ್ಟು ಅದು ಉಲ್ಬಣಾವಸ್ಥೆಗೆ ಹೋಗದೇ ಇರೋಕ್ಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಮಕಾಲೀನ ಶ್ರೇಷ್ಠ ಮೂಳೆ ತಜ್ಞರಲ್ಲಿ ಒಬ್ಬರಾಗಿರುವ ಡಾಕ್ಟರ್ KT ಸುರೇಂದ್ರ ಅವರು ತಮ್ಮ ಇಳಿವಯಸ್ಸಿನಲ್ಲಿಯೂ ಸಹ ವೈದ್ಯಕೀಯ ಸೇವೆಯನ್ನು ನಿರಂತರವಾಗಿ ಮುಂದುವರಿಸುತ್ತಿದ್ದಾರೆ. ಇದು ಅವರ ಮಾನವೀಯ ಕಳಕಳಿಗೆ ಸಾಕ್ಷಿ.